ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಜಾತಿ ಮುಕ್ತ ಸಮಾಜವನ್ನ ನಿರ್ಮಿಸಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡೋ ಕಾರಣಕ್ಕಾಗಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿತ್ತು. ಆದರೆ ಈಗ ಅದು ಕೂಡ ಬರ್ತಿಲ್ವಂತೆ. ಅಂತರ್ಜಾತಿ ವಿವಾಹ ಆದವರಿಗೆ ಪ್ರೋತ್ಸಾಹ ಧನವೂ ಕೂಡ ಸಿಗ್ತಿಲ್ಲ, ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ. ಬೆಂಗಳೂರಿದೊಂದೇ ಅಂಕಿಅಂಶ ನೋಡ್ತಾ ಇದ್ದೀರಿ, 1044 ಅರ್ಜಿಗಳು ಬಾಕಿ ಇದೆ. ಸರ್ಕಾರದ ಆರ್ಥಿಕ ನೆರವಿಗಾಗಿ ತಿಂಗಳುಗಟ್ಟಲೆ ಕಾಯ್ತಾ ಇದ್ದಾರಂತೆ ಮದುವೆ ಆದಂತ ಜೋಡಿ. ಯಾವುದು ಯೋಜನೆ ಅಂತಂದ್ರೆ, ಪರಿಶಿಷ್ಟ ಜಾತಿಯ ಯುವತಿಯೊಬ್ಬಳನ್ನ ಸಾಮಾನ್ಯ ವರ್ಗದ ಯುವಕ ಮದುವೆ ಆದ್ರೆ 3 ಲಕ್ಷ ಕೊಡುತ್ತೆ ಸರ್ಕಾರ. ಅದೇ ರೀತಿ ಪರಿಶಿಷ್ಟ ಜಾತಿಯ ಯುವಕ ಸಾಮಾನ್ಯ ವರ್ಗದ ಮಹಿಳೆಯೊಬ್ಬಳನ್ನ ಯುವತಿಯೊಬ್ಬಳನ್ನ ಮದುವೆ ಆದ್ರೆ 2.5 ಲಕ್ಷ. ಈ ರೀತಿ ಸ್ಕೀಮ್ ಅದು. ಆ ದುಡ್ಡು ಕೂಡ ಈಗ ಬರ್ತಿಲ್ಲ ಅಂತ ಕಳೆದ ಹಲವು ತಿಂಗಳಿನಿಂದ ಪೆಂಡಿಂಗ್ ಇದೆ. ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಿತ್ತು, ಕೊಡ್ತಿಲ್ಲ. ಅಂತರ್ಜಾತಿ ವಿವಾಹ ಆದಂತ ಜೋಡಿಗಳು ಈ ಆರ್ಥಿಕ ನೆರವಿಗಾಗಿ ಕಾದಿದ್ದಾರೆ. 5,000 ಅರ್ಜಿಗಳು ಪೆಂಡಿಂಗ್ ಇದಾವೆ. ಬೆಂಗಳೂರಲ್ಲೇ 1000ಕ್ಕೂ ಅಧಿಕ 1044 ಅರ್ಜಿಗಳು ಪೆಂಡಿಂಗ್ ಇದಾವೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೆ SC SP TSP ಇಂದ ಕೊಡ್ತಾರೆ, ಅದಕ್ಕೂ ದುಡ್ಡಿಲ್ಲ ಅಂತಂದ್ರೆ ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಅನುದಾನವನ್ನು ಮೀಸಲಿಡಲಾಗಿದೆ ಇದಕ್ಕೆ. ಹೌದು ರಕ್ಷಿತ್, ಅಂದರೆ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆಯ ಗೋಡೆಯನ್ನು ಕೆಡವಿ ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಧನ ನೀಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ಈ ಯೋಜನೆಯಲ್ಲಿ ಯಾರೆಲ್ಲ ಅಂತರ್ಜಾತಿಯಲ್ಲಿ ವಿವಾಹ ಆಗಿದ್ದಾರೋ ಅವರಿಗೆ ಸರ್ಕಾರದಿಂದ ಬರಬೇಕಾದಂತಹ ಪ್ರೋತ್ಸಾಹ ಧನ ಇದೆ, ಅದು ಬರ್ತಾ ಇಲ್ಲ ಅನ್ನೋದು ಕೂಡ ಈಗ ಕೇಳಿ ಬರ್ತಿರುವಂಥದ್ದು. ಇಡೀ ರಾಜ್ಯದಲ್ಲಿ 5,000ಕ್ಕೂ ಅಧಿಕ ಅರ್ಜಿಗಳು ಕೂಡ ಈಗಲೂ ಕೂಡ ಬಾಕಿ ಇದೆ. ಯಾವ ನವ ಜೋಡಿಗಳು ಈ ಒಂದು ಪ್ರೋತ್ಸಾಹ ಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅವರು ತಿಂಗಳಾನುಗಂಟಲೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆ ಅಧಿಕಾರಿಗಳು ಹೇಳ್ತಿದ್ದಾರೆ, ಸರ್ಕಾರದಿಂದ ನಮಗೆ ಅನುದಾನ ಬಿಡುಗಡೆ ಆಗದಿರುವಂತ ಕಾರಣಕ್ಕಾಗಿ ನಿಮಗೆ ಕೊಡಬೇಕಾದಂತಹ ಪ್ರೋತ್ಸಾಹ ಕೊಡಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳಿ ಕಳಿಸ್ತಾ ಇದ್ದಾರೆ. ಈ ಯೋಜನೆ ಮುಖ್ಯ ಉದ್ದೇಶ ಪರಿಶಿಷ್ಟ ಜಾತಿಯ ಯುವತಿಯನ್ನ ಹಿಂದೂ ಧರ್ಮದ ಬೇರೆ ಜಾತಿಯ ಯುವಕ ಏನಾದರೂ ಮದುವೆ ಆದ್ರೆ ಅವರಿಗೆ 3 ಲಕ್ಷ ರೂಪಾಯಿ ಕೊಡುವಂತಹ ಒಂದು ಯೋಜನೆ ಇದು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯ ಯುವಕ ಹಿಂದೂ ಧರ್ಮದ ಬೇರೆ ಜಾತಿಯ ಯುವತಿಯನ್ನು ಮದುವೆ ಆದ್ರೆ 2.5 ಲಕ್ಷ ರೂಪಾಯಿ ಕೊಡುವಂತಹ ಯೋಜನೆ ಇದೆ. ಇಂತಹ ಯೋಜನೆಯ ಅನುದಾನ ಏನಿದೆ ಅದು ನವ ದಂಪತಿಗಳಿಗೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ದೊಡ್ಡ ಬೇಸರ ವ್ಯಕ್ತಪಡಿಸುವುದರ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಂತಹ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ಲ. ಈ ಅನುದಾನ ಬರದೇ ಇರುವಂತಹ ಕಾರಣಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ರು ಅವರಿಗೆ ನಾವು ಅನುದಾನವನ್ನ ಸರಿಯಾದ ಟೈಮ್ಗೆ ಕೊಡೋಕೆ ಆಗ್ತಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರದ ಇದೊಂದೇ ಯೋಜನೆ ಅಲ್ಲ, ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಸರಿಯಾದ ಟೈಮ್ಗೆ ಈ ಹಣಗಳು ಬರದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಯೋಜನೆಗಳು ಕೂಡ ದಾರಿ ತಪ್ಪುವಂತಹ ಕೆಲಸ ಆಗ್ತಾ ಇದಾವೆ. ಅದರಲ್ಲಿ ಈ ಒಂದು ಯೋಜನೆ ಕೂಡ ಅದೇ ಹಾದಿಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ರಕ್ಷಿತ್, ಧನ್ಯವಾದ ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.